ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ನಾವಿವಾಗ ಅಮ್ಮಿ ಸ್ವಾಮಿ ಹೋಟೆಲ್ಗೆ ಬಂದಿದ್ದೀವಿ. ರೆಸ್ಟ್ ಮಾಡಿಬಿಟ್ಟು ರೂಮಲ್ಲಿ ಏನಾದರೂ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಬಂದರೆ ಚಪಾತಿ ಕುರ್ಮಾ ಮತ್ತು ಒಂದು ಬಜ್ಜಿ, ಬಾಳೆಹಣ್ಣು ಬಜ್ಜಿ ತೊಗೊಂಡ್ವಿ. ಅಷ್ಟೇನು ಇಷ್ಟ ಆಗಿಲ್ಲ. ವಿತ್ ಕಾಫಿ ಸುಮಾರಕ್ಕೆ ಇತ್ತು. ಆಮೇಲೆ ಇಲ್ಲಿಂದ ನಾವು ಫೋರ್ಟ್ ಕೊಚ್ಚಿಗೆ ಹೋಗೋಣ ಅಂತ ಹೊರಟ್ವಿ. ಸೊ ಇಲ್ಲೊಂದು ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಏನಂದರೆ ರೋಡ್ ಅದು ಆ್ಯಕ್ಚುಲಿ. ಶಿಪ್ ಏನಾದರೂ ಬಂದಾಗ ಆ ರೋಡ್ ಓಪನ್ ಆಗುತ್ತೆ. ಆಮೇಲೆ ಅದು ಶಿಪ್ ಕ್ರಾಸ್ ಮಾಡಿದ್ಮೇಲೆ ವಾಪಸ್ ರೋಡ್ ಬರುತ್ತೆ, ಅಲ್ಲಿ ವೆಹಿಕಲ್ಸ್ ಮೂವ್ ಆಗುತ್ತೆ. ಇದು ನಮ್ಮ ಅಮ್ಮನೂ ಹೇಳಿದರು ಮುಂಚೆ. ಸೊ ಅದು ಸಡನ್ನಾಗಿ ಜ್ಞಾಪಕ ಬಂತು ಅದು ನೋಡಿಬಿಟ್ಟು. ಆಮೇಲೆ ಇವಾಗ ನಾವು ಬಂದಿರೋದು ವಾಸ್ಕೋ ಡ ಗಾಮಾ ಸರ್ಕಲಲ್ಲಿ. ಇದು ಫೋರ್ಟ್ ಕೊಚ್ಚಿಲಿರೋದು. ಇಲ್ಲಿ ಜಾಸ್ತಿ ನೇವಿ ಶಿಪ್ ಇರೋದ್ರಿಂದ ಏನೋ ಇಲ್ಲಿ ಫ್ಯೂಯಲ್ ಫಿಲ್ಲಿಂಗ್ ಆಗುತ್ತೋ ಏನೋ, ತುಂಬ ಒಂಥರ ಆಯಿಲ್ ಸ್ಮೆಲ್ ಇತ್ತು. ಆಮೇಲೆ ಜಾಸ್ತಿ ವೀಡ್ಸ್ ಬೆಳೆದಿದೆ. ಆಮೇಲೆ ವಾಟರ್ ಮೆಟ್ರೋನೂ ಇದೆ ನೋಡಿ, ಅಲ್ಲಿ ಹೋಗ್ತಾ ಇರೋದು ಗಾಡಿಗಳೆಲ್ಲ ಇದೆ ಮೆಟ್ರೋಲಿ. ಸೊ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗುತ್ತೆ ವಾಟರ್ ಮೆಟ್ರೋ, ಅದೊಂದು ಅನುಕೂಲ ಇದೆ. ಬಟ್ ಇಲ್ಲೊಂಥರ ಆಯಿಲ್ ಸ್ಮೆಲ್ ಇತ್ತು ಇಲ್ಲಿ ಈ ಪಾಯಿಂಟಲ್ಲಿ. ಇಲ್ಲೊಂದು ನೋಡಿ ಚೈನೀಸ್ ನೆಟ್ ಇದೆ. ಇದು ವೆರಿ ಫೇಮಸ್ ಫಿಶಿಂಗ್ ನೆಟ್ ಚೈನೀಸ್ ಅವ್ರದ್ದು. ಸೊ ಸಂಜೆ ಆಗಿರೋದ್ರಿಂದ ಯಾರೂ ಇರಲಿಲ್ಲ, ಹಾಗಾಗಿ ಹೇಗೆ ಆಪ್ರೇಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೋಡಿ ಅಲ್ಲಿ ವಾಟರ್ ಮೆಟ್ರೋ ಬೋಟ್ ಹೋಗ್ತಾ ಇದೆ. ಸೊ ಅದರಲ್ಲೇ ನಾವು ವಾಪಸ್ ಬಂದಿದ್ದು. ಅದು ಒಂದು ಪಾಯಿಂಟ್ ತನಕ ಹೋಗುತ್ತೆ. ಆಮೇಲೆ ಇಲ್ಲಿ ಒಂದು ಟೂರಿಸ್ಟ್ ಏಜೆನ್ಸಿ ಇದ್ದಾರೆ. ಅವರು ನೋಡಿ 1 ಡೇ ಟ್ರಿಪ್ ಅರೇಂಜ್ ಮಾಡ್ತಾರೆ. ಯಾವ್ಯಾವ ಜಾಗಕ್ಕೆ ಅರೇಂಜ್ ಮಾಡ್ತಾರೆ ಅಂತ ಹಾಕಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಜಾಗ 1 ಡೇ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ತೀಕಡಿ, ಆಮೇಲೆ ಮುನ್ನಾರ್, ಎಷ್ಟೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ವೆರಿ ನೈಸ್ ಆ್ಯಕ್ಚುಲಿ. ಇಲ್ಲೊಂದು 2-3 ದಿನ ಸ್ಟೇ ಮಾಡಿದ್ರೆ ಆರಾಮಾಗಿ ನೀವು ಇಲ್ಲೆಲ್ಲ ಈ ಜಾಗಕ್ಕೆಲ್ಲ ಓಡಾಡ್ಕೊಂಬರ್ಬೋದು. ಐ ರಿಯಲಿ ಲೈಕ್ ದಿಸ್ ಐಡಿಯಾ. ಆಮೇಲೆ ಇಲ್ಲಿ ನೋಡಿ ಉಪ್ಪು ನೀರಲ್ಲಿ ಮಾವಿನಕಾಯಿ, ನೆಲ್ಲಿಕಾಯಿ, ಪೈನಾಪಲ್, ಕ್ಯಾರೆಟು ಎಲ್ಲ ಇಟ್ಟಿದ್ದಾರೆ. ಆ್ಯಕ್ಚುಲಿ ವೆರಿ ಟೇಸ್ಟಿ ಅದು. ಆದರೆ ನಾನು ಕ್ರೂಸ್ ಹೋಗಬೇಕು ಅಂತ ನಾನು ಏನು ತಿಂದಿಲ್ಲ, ಆಮೇಲೆ ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿಬಿಟ್ರೆ ಅಂತ. ಸೊ ಇಲ್ಲಿಂದ ನಾವು ಒಂದು ಆಟೋ ಮಾಡಿಕೊಂಡು ಯಾವ್ಯಾವ ಜಾಗ ಇಂಪಾರ್ಟೆಂಟ್ ಜಾಗ ಇದೆ ಅಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತಂದ್ವಿ. ಆಮೇಲೆ ಇಲ್ಲಿ ಇಷ್ಟೊಂದು ಥರ ಐಟಮ್ಸ್ ಎಲ್ಲ ಮಾರ್ತಾರೆ, ಬೇಕಂದ್ರೆ ಟೂರಿಸ್ಟ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ನಾವು ಬಂದಿರೋದು ವಾಸ್ಕೋ ಡ ಗಾಮಾ ಅವ್ರನ್ನ ಇಲ್ಲಿ ಟೋಂಬಿದೆ. ಅವ್ರು ಸತ್ತೋದ್ಮೇಲೆ ಇಲ್ಲೇ ಊಣಿರೋದು ಅಂತ ಹೇಳಿದ್ರು. ಸೊ ಇಲ್ಲಿ ಬಂದುಬಿಟ್ಟು ನೋಡೋಣ ಅಂತ ನೋಡಿ. ಇವರೆಲ್ಲ ಚಪ್ಪಲಿ ಬಿಟ್ಬಿಟ್ಟು ಹೋಗ್ತಾಯಿದ್ದಾರೆ ಒಳಗಡೆ. ಸೊ ಇದೇನೇ ಅವ್ರದ್ದು ಟೂಂಬು. ವಾಸ್ಕೋ ಡ ಗಾಮಾ ನೀವು ಹಿಸ್ಟ್ರಿ ಇಲ್ಲೆಲ್ಲ ಗೊತ್ತಿದ್ರೆ ಅವ್ರ ಬಗ್ಗೆ ಗೊತ್ತಿರುತ್ತೆ. ಬೇರೆ ಥರ ಮಾತಾಡ್ತೀವಿ ಕನ್ನಡದಲ್ಲಿ. ಸೊ ಇಲ್ಲೇ ವಾಸ್ಕೋ ಡ ಗಾಮಾ ಕೊನೆ ಉಸಿರು ಬಿಟ್ಟಿರೋದು ಅದೇ ಜಾಗ. ಅವ್ರದ್ದು ಸಮಾಧಿ ಇಲ್ಲಿದೆ. ಚೆನ್ನಾಗಿದೆ. ಇದು ಓಲ್ಡ್ ಫ್ಯಾಷನ್ಡ್ ಬಿಲ್ಡಿಂಗ್. ಇದು ಮೂರ್ ಲೈಕ್ ಚರ್ಚ್ ಇದು. ಚೆನ್ನಾಗಿದೆ. ಇದು ಫ್ಲೋರಿಂಗ್ ಎಲ್ಲ ನೋಡಿ, ಇಟಾಲಿಯನ್ದೇನೋ ಫ್ಲೋರಿಂಗ್ ಅದು. ವೆರಿ ನೈಸ್ ಪ್ಲೇಸ್. ವೆರಿ ಕಾಮ್ ಆಗಿರುತ್ತೆ. ಯಾವಾಗಲೂ ಚರ್ಚ್ಗಳು ವೆರಿ ಸೈಲೆಂಟಾಗಿ ಕಾಮ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಹೋಗೋಕ್ಕೆ. ಸೊ ದಿಸ್ ವಾಸ್ ಒನ್ ಮೆಮೊರಿ ಅಷ್ಟೇ. ಆಮೇಲೆ ಇಲ್ಲಿ ಬಂದುಬಿಟ್ಟು ದೊಡ್ಡ ಕ್ಯಾಥಲಿಕ್ ಚರ್ಚ್ ಇದೆ. ಇದನ್ನು ದೊಡ್ಡದಾಗಿದೆ. ಮುಂದೆ ಗರುಡಸ್ತಂಭ ಥರ ಹಾಕಿದ್ದಾರೆ. ಇಲ್ಲೇನೋ ಒಳಗಡೆ ಏನು ನೋಡಲಿಲ್ಲ ನಾನು, ಹೊರಗಡೆ ನೋಡಿದೆ. ಇದು ಪಾಪ ವಿನಾಶನ ತೀರ್ಥಂ ಅಂತ ಇದು ಫೋರ್ಟ್ ಕೊಚ್ಚಿ ಹತ್ರನೇ ಇರೋದು ನೋಡಿ. ಇದು ನೀರು ಮಧ್ಯೆ ಇರೋ ದೇವಸ್ಥಾನ. ಇಲ್ಲಿ ವರ್ಷಕ್ಕೊಂದೇ ದಿನ ಅಂತ ಇದು ಓಪನ್ ಆಗೋದು. ಅದು ಡ್ಯೂರಿಂಗ್ ದ ಮಂತ್ ಆಫ್ ಜಾನ್ವರಿ. ಸೊ ಅಲ್ಲಿ ದೊಡ್ಡ ವಿಶೇಷವಾಗಿ ಒಂದು ಜಾತ್ರೆ ಥರ ಆಗುತ್ತಂತೆ. ಆನೆ ಮೆರವಣಿಗೆ ಎಲ್ಲ ಆಗುತ್ತಂತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಆದರೆ ಬನ್ನಿ ಅಂತ ಹೇಳ್ತಾ ಇದ್ರಲ್ಲಿ, ಆದರೆ ನಾವು ಅದಕ್ಕೆಂತ ಹೋಗೋಕ್ಕಾಗೋದಿಲ್ವಲ್ಲ. ಸೊ ತುಂಬ ಚೆನ್ನಾಗಿದೆ. ಇದು ವೆರಿ ನೈಸ್ ಪ್ಲೇಸ್. ತುಂಬ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಅದು. ಒಳಗಡೆ ಅಂತೂ ಬಿಡೋದಿಲ್ಲ, ಯಾಕಂದರೆ ವರ್ಷಕ್ಕೊಂದೇ ಸರಿ ಪೂಜೆ. ಇದರ ಎದುರುಗಡೆ ಒಂದು ತಿರುಮಲ ದೇವಸ್ಥಾನ ಇತ್ತು. ಅದು ಫೇಮಸ್ ದೇವಸ್ಥಾನ, ತಿರುಪತಿ ಥರನೇ. ಸೊ ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ನಾವಿವಾಗ. ಈ ದೇವಸ್ಥಾನನೂ ಅಷ್ಟೇ ಭಾಳ ಚೆನ್ನಾಗಿದೆ, ದೊಡ್ಡದಾಗಿದೆ. ಒಳಗಡೆ ಹೋದ್ಮೇಲೆ ಭಾಳ ವಿಶಾಲವಾಗಿದೆ. ಇಲ್ಲಿ ಹಾಕಿರೋ ರಂಗೋಲಿಗಳೇ ಆಗಲಿ, ಅಲ್ಲಿ ಪಿಕ್ಚರ್ಸ್ ಹಾಕಿರೋದು ಪೇಂಟಿಂಗ್ ಆಗಲಿ, ವಿಷ್ಣು ಅವತಾರ ಇದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ದೇವಸ್ಥಾನನೂ ಅಷ್ಟೇ ಒಳಗಡೆ ಭಾಗ ತುಂಬ ಚೆನ್ನಾಗಿದೆ. ಇದು ಬ್ರಹ್ಮ ವಿಷ್ಣುದು
ಆಮೇಲೆ ಇಲ್ಲೇನಾದರೆ ಉತ್ಸವ ನಡೆದರೆ ಅದಕ್ಕೆ ಯೂಸ್ ಮಾಡೋ ಅಂಥ ವಸ್ತುಗಳು, ಆಮೇಲೆ ಗುರುಗಳ ಫೋಟೋಗಳೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಹ್ಯಾಂಗಿಂಗ್ ದೀಪ ಇದು, ಅದನ್ನು ದೊಡ್ಡ ದೊಡ್ಡ ದೀಪಗಳು ಹಾಕಿದ್ದಾರೆ ನೋಡಿ. ಇಲ್ಲಿ ಎಷ್ಟು ವಿಶಾಲವಾಗಿದೆ ಜಾಗ. ಸೊ ಟೆಂಪಲ್ ಇನ್ನೂ ಓಪನ್ ಆಗಿರಲಿಲ್ಲ ನಾವು ಹೋದಾಗ. ಸುಮಾರು ನಾವು ಹೋದಾಗ 6 ಗಂಟೆನೇ ಆಗಿತ್ತು, ಆದ್ರೂ ಓಪನ್ ಆಗಿರಲಿಲ್ಲ. ಎಷ್ಟೊತ್ತು ಓಪನ್ ಮಾಡ್ತಾರೋ, ಇನ್ನೇನು ಆಗುತ್ತೆ ಓಪನ್ ಆಗುತ್ತೆ ಅಂತಂದರು. ಆದರೆ ನಮಗೆ ಟೈಮ್ ಇರಲಿಲ್ಲ ಇದ್ದು ಪೂಜೆ ಮಾಡೋಕ್ಕೆ. ಸೊ ಅವತ್ತೇನೋ ವಿಶೇಷವೂ ಇತ್ತು ಇಲ್ಲಿ. ಸೊ ಇವ್ರದ್ದೇ ಒಂದು ಡಿಫ್ರೆಂಟ್ ಸ್ಟೈಲ್ ಇರುತ್ತೆ, ಆ ಥರನೇ ಇಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷವಾಗಿರೋದಂದರೆ ಒಂದು ದೊಡ್ಡ ಬೃಹತ್ ಗಂಟೆ ಇದೆ, ದೊಡ್ಡ ಸೈಜ್ ಗಂಟೆ ಇದೆ. 6 ಗಂಟೆಗೆ ಓಪನ್ ಆಗುತ್ತೆ ಅಂತ ಹಾಕಿದ್ರು, ಆದರೆ ಆಗಿರಲಿಲ್ಲ ಇನ್ನು. ನೋಡಿ ಇದೆ ದೊಡ್ಡದು ಗಂಟೆ ಇದು. ಸೊ ಅದೇ ದೇವಸ್ಥಾನ. ಆಮೇಲೆ ನೋಡಿ ಒಳಗಡೆ ದೇವ್ರಿರೋದು ಇದೇ ಥರ ಅಂತೆ, ಇದೆ ಒಳಗಡೆ ದೇವ್ರನ್ನ ಅಲ್ಲಿ ಫೋಟೋ ಹಾಕಿದ್ದಾರೆ. ಆಮೇಲೆ ನಾನು ಹೇಳ್ದಂಗೆ ವಿಶೇಷವಾಗಿ ಏನೋ ಇದೆ ಇವತ್ತಿನ ದಿನ. ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಿಟ್ಟಿದ್ರು ಅವತ್ತು. ಏನೋ ಒಂದು 5 ನಿಮಿಷದಲ್ಲಿ ಓಪನ್ ಆಗ್ತಾಯಿತ್ತೇನು, ಬಟ್ ನಾವು ಹೊರಗಡೆ ಬರೋ ತನಕ ಏನು ಓಪನ್ ಆಗಿರಲಿಲ್ಲ. ಸೊ ಇಲ್ಲೇ ಒಂದು ರೌಂಡ್ ಹೊಡೆದ್ಬಿಟ್ಟು ಒಂದು ಫೋಟೋ ಗಿಟ್ಟು ತೊಗೊಂಡು ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ದೀಪ, ಹಣ್ಣುಗಳು, ಹೂವು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ. ಏನು ಅಂತ ಕೇಳೋಕ್ಕೆ ಮರೆತು ಬಿಟ್ಟಿದೆ, ಎಲ್ಲ ಬ್ಯುಸಿಯಾಗಿದ್ದರು ಅವರು ಜೋಡಿಸ್ಕೊಂಡು. ಹಾಗಾಗಿ ಸುಮ್ಮನೆ ನೋಡ್ಕೊಂಡು ಬಂದಿದ್ದು ನಾನು. ಸೊ ಇನ್ನೂ ಜನ ಬರ್ತಾಯಿದ್ರೇನೋ ಪೂಜೆಗೆ. ಎಲ್ಲ ಟೇಬಲೆಲ್ಲ ಅರೇಂಜ್ ಮಾಡಿದ್ರು ಎಲ್ಲ ಕಡೆಯೂ. ಎಲ್ಲೆಲ್ಲ ಫುಲ್ಲು ದೇವಸ್ಥಾನ ಫುಲ್ ಟೇಬಲ್ ಅರೇಂಜ್ ಮಾಡಿದ್ದಾರೆ, ಎಷ್ಟು ವಿಶಾಲವಾಗಿದೆ. ಆಮೇಲೆ ಇಲ್ಲಿ ಸದಾಕಾಲ ಒಂದೊಂದು ದೀಪ ಉರಿತಾನೆ ಇರುತ್ತೆ. ಆಮೇಲೆ ಅಲ್ಲೊಂದು ಆನೆ ಫೋಟೋ ಹಾಕಿದ್ದಾರೆ, ಮೋಸ್ಟ್ಲಿ ಅದು ಮೆರವಣಿಗೆಗೆ ಯೂಸ್ ಮಾಡೋಂಥ ಆನೆ ಅನಿಸುತ್ತೆ ಅದು. ಸೊ ದೇವಸ್ಥಾನ ಅಂತೂ ಭಾಳ ಚೆನ್ನಾಗಿದೆ. ನೀವು ಇಲ್ಲೋದ್ರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನೋಡಿ ಅಲ್ಲಿ ಪೇಂಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿಯಾಯಿತು ಈ ದೇವಸ್ಥಾನ ನೋಡಿದ್ದು. ಇದರ ಎದುರುಗಡೆನೇ ಆ ಪಾಪ ವಿನಾಶನ ತೀರ್ಥಮಿದೆ, ಏನು ಪಾಪ ಮಾಡಿದ್ರೂ ಹೋಗ್ಬಿಡುತ್ತೆ ಅಂತ. ಆಮೇಲೆ ಈ ಆಟೋ ಅವರು ಒಂದು ಸೀರೆ ಅಂಗಡಿಗೆ ಕರ್ಕೊಂಡೋದ್ರು, ಕೇರಳ ಸ್ಟೈಲ್ ಸೀರೆ ಸಿಗುತ್ತೆ ಅಂತ. ನಾನೇನು ತೊಗೊಳ್ಲಿಲ್ಲ, ಅಲ್ಲಿ 1200 ರೂಪಾಯಿ ಅಂತಂದರು. ಆಮೇಲೆ ನಮಗೆ ಅಲ್ಲಿಂದ ಜ್ಯೂ ಸ್ಟ್ರೀಟ್ ಅಂತ ಕರ್ಕೊಂಬಂದರು. ಅಲ್ಲಿ ಮೂರು ಲೈಕ್ ಶಾಪಿಂಗ್ ಸ್ಟ್ರೀಟ್ ಇದು. ಈ ಸ್ಟ್ರೀಟಲ್ಲಿ ಭಾಳ ಚೆನ್ನಾಗಿರೋ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಐಟಮ್ ಸಿಗುತ್ತೆ. ಆ ಬುಲ್ ನೋಡಿ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಇಲ್ಲೊಂದು ಪರ್ಫ್ಯೂಮ್ ಶಾಪ್ ಇತ್ತು, ಅಲ್ಲಿ ಕರ್ಕೊಂಡೋದ್ರು. ಅಪ್ಪ ಏನು ಪರ್ಫ್ಯೂಮ್ ಸ್ಮೆಲ್ ಅಂದರೆ, ಇಲ್ಲಿ ಏನು ಮಾಡ್ತಾರೆ, ಲಾಂಗ್ ಒಂದು ಅಗರಬತ್ತಿ ಒಂದು ಇಟ್ಟಿದ್ದಾರೆ, ಲಾಂಗು. ಆಮೇಲೆ ಅಗರಬತ್ತಿ ಮಾಡೋದು ಹಿಂಗೆ, ಅವರು ಪರ್ಫ್ಯೂಮ್ ಹೆಂಗೆ ಮಾಡೋದು, ಅದಕ್ಕೆ ಯಾವ್ಯಾವ ಐಟಮ್ ಯೂಸ್ ಮಾಡ್ತಾರೆ ಅದೆಲ್ಲ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದ್ಲು ಹುಡುಗಿ. ಆಮೇಲೆ ಇದು ಒಂದು ದೊಡ್ಡ ಅಗರಬತ್ತಿ ಇಟ್ಟಿದ್ದಾರೆ, ವರ್ಲ್ಡ್ ಲಾಂಗೆಸ್ಟ್ ಅಗರಬತ್ತಿ ಅಂತ. ಬಿಗ್ಗೆಸ್ಟ್ ಪರ್ಫ್ಯೂಮ್ ಬಾಟ್ಲ್ ಇಟ್ಟಿದ್ದಾರೆ ಇಲ್ಲಿ. ಸೊ ನೋಡಿ, ಬಿಗ್ಗೆಸ್ಟ್ ನ್ಯಾಚುರಲ್ ಹ್ಯಾಂಡ್ಮೇಡ್ ಅಗರಬತ್ತಿ ಎಷ್ಟು kg ಇದೆ, ಎಷ್ಟು ಉದ್ದ ಇದೆ, ಇದು 1 ತಿಂಗಳು ಏನೋ ಉರಿಯುತ್ತಂತೆ ಹಚ್ಚಿಬಿಟ್ರೆ. ಆದರೆ ನಮಗದೆಲ್ಲ ನಾನು ಹಚ್ಚೋದೇ ಇಲ್ಲ, ಸೊ ನಾನೇನು ತೊಗೊಂಡಿಲ್ಲ. ಅದು ಪರ್ಫ್ಯೂಮು ಅಷ್ಟೇ ನಾನು ಯೂಸ್ ಮಾಡೋದಿಲ್ಲ. ಆಮೇಲೆ ಶಾಪಿಂಗ್ ಸ್ಟ್ರೀಟ್ಲಿ ಎಲ್ಲ ಥರ ಐಟಮ್ಸ್ ಸಿಗುತ್ತೆ, ಹ್ಯಾಂಡ್ ಬ್ಯಾಗ್ಸು, ಶಾಲ್ಸು, ಗೀಲ್ಸು ಎಲ್ಲ. ಸೊ ಟೈಮ್ ಮಾಡ್ಕೊಂಬಂದರೆ ಇಲ್ಲಿ ನನಗಂತೂ ಅದು ಶೋ ಐಟಮ್ಸ್ ಮಾತ್ರ ಭಾಳ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನಮ್ಮದು ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ತೊಗೊಂಡು ಹೋಗ್ಬೋದು. ಆಮೇಲೆ ಇಲ್ಲೊಂದು ಹಳೆಯದು ಒಂದು ಪೋಸ್ಟ್ ಕಾರ್ಡ್ ಅನ್ನೋದು ಒಂದು ರೆಸ್ಟೋರೆಂಟ್ ಇದೆ, ಏನು ಚೆನ್ನಾಗಿರಲಿಲ್ಲ. ಒಳಗಡೆ ಜಾಸ್ತಿ ಹೋಗಲೂ ಇಲ್ಲ ಏನು ತೊಗೊಳೋಕ್ಕೆ, ಯಾಕಂದರೆ ಇನ್ನೂ ಓಪನ್ ಆಗಿರಲಿಲ್ಲ. ಆಮೇಲೆ ಒಂದು ಹಳೆಯ ಕಾಲದೊಂದು ಕ್ಲಾಕ್ ಇದೆ. ಆಮೇಲೆ ನಾನು ಹೇಳ್ದಂಗೆ ಹ್ಯಾಂಡಿಕ್ರಾಫ್ಟ್ಸ್ ಬ್ಯೂಟಿಫುಲ್ ಆಗಿದೆ, ಎಸ್ಪೆಷಲಿ ದ ಬುಲ್ ಇಸ್ ಅಮೇಝಿಂಗ್. ಪೇಂಟಿಂಗು, ಕಲರು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ಅಲ್ಲಿ ಹೋಗಿ ನೋಡಿದ್ರೆ ಇನ್ನೂ ಖುಷಿಯಾಗುತ್ತೆ. ಎಲ್ಲ ಐಟಮ್ಸು ಅಲ್ಲಿ ತುಂಬ ಚೆನ್ನಾಗಿತ್ತು. ನೋಡಿದ್ದು ಎಷ್ಟು ಚೆನ್ನಾಗಿದೆ. ಆಮೇಲೆ ಅದಾದಮೇಲೆ ಡಚ್ ಪ್ಯಾಲೇಸ್ಗೆ ಹೋಗಿದ್ವಿ, ಅದರ ಕ್ಲೋಸ್ ಆಗಿಬಿಟ್ಟಿತ್ತು ಅಂತಂದ್ಬಿಟ್ಟು ದೂರದಿಂದನೇ ನೋಡ್ಕೊಂಬಂದ್ವಿದ್ದು. ಆಮೇಲೆ ವಾಪಸ್ ಅವ್ರು ನಮಗೆ ವಾಟರ್ ಮೆಟ್ರೋ ಹತ್ರ ಬಿಟ್ಟರು. ಅಲ್ಲಿಂದ ನಾವು ವಾಟರ್ ಮೆಟ್ರೋ ಹತ್ಕೊಂಡು ಬಂದ್ವಿ. ಇದು ಹೊಸ ಅನುಭವ ನಮಗೆ ವಾಟರ್ ಮೆಟ್ರೋ, ಯಾಕಂದರೆ ಯಾವತ್ತೂ ಹೋಗಿರಲಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ನಾವು ನಾರ್ಮಲ್ ಮೆಟ್ರೋ ಹೋಗೋ ಥರನೇ ಅಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿಂದ ನೈಟ್ಲಿ ನೋಡಿ ಫಿಶಿಂಗ್, ಚೈನೀಸ್ ಫಿಶಿಂಗ್ ನೆಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಲೈಟಿಂಗ್ ಹಾಕಿದ್ದಾರೆ. ಆಮೇಲೆ ಇದೇನೇ ಅದು
ಆ ಬೋಟು ಶಿಪ್ ಏನು ಹೇಳೋದು ವಾಟರ್ ಮೆಟ್ರೋ ಇದು ತುಂಬ ಚೆನ್ನಾಗಿದೆ. ಇದು ಮೆಟ್ರೋ ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಎ ಸಿ ಇದು, ಫುಲ್ಲಿ ಎ ಸಿ ಇದು. ಸೊ ಇದ್ರಲ್ಲಿ ಹೋಗಿದ್ದು ಒಂಥರ ಖುಷಿ ಕೊಡ್ತು ನಮಗೆ, ಚೆನ್ನಾಗಿತ್ತು. ಅಲ್ಲೆಲ್ಲ ಜಾಸ್ತಿ ನೇವಿದು ಶಿಪ್ ಇದುಗಳು ಇರೋದಿಲ್ಲಿ, ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಇದು ಹೈಕೋರ್ಟ್ ಸ್ಟಾಪ್ ಅಂತ ಹೇಳ್ತಾರೆ, ಅಲ್ಲಿ ನಮಗೆ ಸ್ಟಾಪ್ ಮಾಡಿದ್ದು. ಅಲ್ಲಿಂದ ನಾವು ಒಂದು ಆಟೋ ಮಾಡಿಕೊಂಡು ಗೋಕುಲ್ ಉತ್ತುಪುರಾಗೆ ಹೋದ್ವಿ ವಾಪಸ್ಸು. ಅಲ್ಲಿ ಹೋಗ್ಬಿಟ್ಟು ನಾವು ಪನ್ನೀರ್ ಟಿಕ್ಕಾ, ಕಾಲಿಫ್ಲವರ್ ಗ್ರೇವಿ ಮತ್ತು ಚಪಾತಿ ತೊಗೊಂಡ್ವಿ. ವೆರಿ ವೆರಿ ಟೇಸ್ಟಿ, ಯಮ್ಮಿ. ಆಮೇಲೆ ಪಕ್ಕದಲ್ಲೇ ದೇವಸ್ಥಾನ ಇತ್ತು. ಸೊ ಮಹಾಮಂಗಳಾರತಿ ನಡೀತಾ ಇತ್ತು, ಸುಬ್ರಹ್ಮಣ್ಯ ದೇವಸ್ಥಾನ. ಅದಕ್ಕೂ ದೇವ್ರಿಗೂ ಒಂದು ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಖುಷಿ ಆಯಿತು, ಮಂಗಳಾರತಿ ಸಿಕ್ತು. ಅದು ಮಂಗಳವಾರ. ಅಲ್ಲೇ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇತ್ತು, ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಅದಕ್ಕೆ ಗರುಡಸ್ ತುಂಬ ಗೋಪುರ ನೋಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಭಾಳನೇ ಖುಷಿ ಆಯಿತು ನಮಗೆ ಅದು ಎಕ್ಸ್ಪೀರಿಯನ್ಸ್ ಅದು. ಆಮೇಲೆ ದೇವಸ್ಥಾನ ಆವರಣದಲ್ಲಿ ಅಯ್ಯಪ್ಪ ಭಕ್ತರೆಲ್ಲ ಶಬರಿಮಲೆಗೆ ಹೋಗಬೇಕು ಅಂತ ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯು ಆಲ್ ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್.